Today discussion about drug abuse treatments. Addiction treatment is not one size fits all. Treatments may vary based on your needs. You can choose the treatment that work best for you based on the substance you are abusing, the level of care and need. Your personal mental health needs or what health care option you can afford. Here are some of the most common addiction treatment that have set patients on a successful path to recovery. ಅಂದರೆ ಈ ಡ್ರಗ್ ಅಬ್ಯೂಸ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಏನು ಮಾಡ್ತೀವಿ ಅಂದರೆ ಅಡಿಕ್ಷನ್ ಟ್ರೀಟ್ಮೆಂಟ್ ಈಸ್ ನಾಟ್ ಒನ್ ಸೈಜ್ ಫಿಟ್, ಅಂದರೆ ಒಂದು ಥರನಾದ ಒಂದು ಸ್ಥಿತಿಯ ಅಲ್ಲ. ಆಲ್ ಟ್ರೀಟ್ಮೆಂಟ್ಸ್ ಮೆನಿ ವೇರ್ ಬೇಸ್ಡ್ ಆನ್ ಯುವರ್ ನೀಡ್ಸ್. ನಮ್ಮ ಅಗತ್ಯತೆಗೆ ತಕ್ಕಂತೆ ನಾವು ಅದನ್ನು ಪಡ್ಕೊಳ್ಬೋದು. ಅಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಮದ್ಯವ್ಯಸನಗಳನ್ನು ಆಗಿಂದಾಗೆ ಚರ್ಚಿಸಿ ಅದರಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಉತ್ತಮ ಫಲ ದೊರೆಯುತ್ತದೆ. ಚಟದ ಪ್ರಾರಂಭದಲ್ಲಿ ಚಿಕಿತ್ಸೆ ಸುಲಭ, ಆದ್ದರಿಂದ ರೋಗಿಯಲ್ಲಿ ವಿಶ್ವಾಸವನ್ನು ಬೆಳೆಸಿಕೊಂಡು ಚಟ ಬಿಡಲು ರೋಗಿ ಮನಪೂರ್ವಕವಾಗಿ ಒಪ್ಪುವಂತೆ ಮಾಡಬೇಕು. ಹಾಗೆ ಡೆಟಾಕ್ಸಿಫಿಕೇಷನ್, ಮೆಡಿಕಲಿ ಅಸಿಸ್ಟೆಡ್ ಡೆಟಾಕ್ಸ್ ಅಲೋಸ್ ಯು ಟು ರಿಡ್ ಯುವರ್ ಬಾಡಿ ಆಫ್ ಅಡಿಕ್ಟಿವ್ ಸಬ್ಸ್ಟೆನ್ಸ್ ಇನ್ ಸೇಫ್ ಎನ್ವೈರನ್ಮೆಂಟ್. ಅಂದರೆ ಈ ಮೆಡಿಕೇಷನಲ್ಲಿ ಡೆಟಾಕ್ಸಿಫಿಕೇಷನ್ ಅಂತಕ್ಕಂಥ ಒಂದು ಮೆಡಿಸಿನನ್ನು ನಾವು ತಗೊಂಡಾಗ ಮೆಡಿಕಲಿ ಅಸಿಸ್ಟೆಡ್ ಡೆಟಾಕ್ಸ್ ಅಂತ ಕರೀತಾರೆ. ಅದನ್ನು ಅಲೋಸ್ ಯು ಆರ್ ರಿಡ್ ಯುವರ್ ಬಾಡಿ ಅಂಡ್ ಅಡಿಕ್ಟಿವ್ ಸಬ್ಸ್ಟೆನ್ಸ್ ಇನ್ ಸೇಫ್ ಮೂಮೆಂಟ್. ಆ ಬಾಡಿ ಏನಾಗಿರುತ್ತೆ, ಸಬ್ಸ್ಟೆನ್ಸ್ಗೆ ಅಬ್ಯೂಸ್ ಆಗಿರ್ತಕ್ಕಂಥದ್ದು ಸೇಫ್ ಮೋಡಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ಎ ಬೆನಿಫಿಷಿಯಲ್ ಬಿಕಾಸ್ ಸಮಟೈಮ್ಸ್ ಸಬ್ಸ್ಟೆನ್ಸ್ ವಿತ್ಡ್ರಾಯಲ್ಸ್ ಕ್ಯಾನ್ ಕಾಸ್ ಅನ್ಪ್ಲೆಸೆಂಟ್ ಆರ್ ಈವನ್ ಲೈಫ್ ಥರ್ಟನಿಂಗ್ ಫಿಸಿಕಲ್ ಸಿಂಪ್ಟಮ್ಸ್. ಆ ಜೀವನದಲ್ಲಿ ಬರ್ತಕ್ಕಂಥ ದೈಹಿಕವಾದ ನೋವುಗಳ ಒಂದು ಸಿಂಪ್ಟಮ್ಸ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ. ಅವಾಗ ಇದಕ್ಕೆ ತುಂಬ ಉಪಯೋಗ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೀವಿ. ಬಿಕಾಸ್ ಡೆಟಾಕ್ಸ್ ಡಸ್ ನಾಟ್ ಟ್ರೀಟ್ ದ ಅಂಡರ್ಲೈಯಿಂಗ್ ಬಿಹೇವಿಯರಲ್ ಕಾಸಸ್ ಆಫ್ ದ ಅಡಿಕ್ಷನ್ಸ್. ಇಟ್ ಈಸ್ ಟಿಪಿಕಲಿ ಯೂಸ್ಡ್ ಇನ್ ಕಾಂಬಿನೇಷನ್ ವಿತ್ ಅದರ್ ಥೆರಪೀಸ್. ಇದು ಕೇವಲ ಒಂದನ್ನೇ ಕೊಟ್ಟರೆ ಕಾಸಸ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ, ಬಟ್ ಅದ್ರ ಜೊತೆಗೆ ಹಲವಾರು ಥೆರಪಿಗಳನ್ನು ಚಿಕಿತ್ಸೆಗಳು ಕೊಡೋದ್ರ ಮೂಲಕ ಇದು ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ. ಅಕಾರ್ಡಿಂಗ್ ಟು ದ ಅಮೆರಿಕನ್ ಅಡಿಕ್ಷನ್ ಸೆಂಟರ್, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ is a valuable treatment tool because it can be used for many different types of addiction, including but not limited to food addiction, alcohol addiction and prescription drug addiction. ಅಂದರೆ ಈ ಸಂಜ್ಞಾನಾತ್ಮಕ ವರ್ತನ ಚಿಕಿತ್ಸೆ ಅಂತಕ್ಕಂಥದ್ದನ್ನು ಈ ಒಂದು ಚಿಕಿತ್ಸೆ ಉತ್ತಮ ಚಿಕಿತ್ಸೆ ಆಗಿದ್ದು, ಇದು ಅಕಾರ್ಡಿಂಗ್ ಟು ದ ಅಮೇರಿಕನ್ ಅಡಿಕ್ಷನ್ ಸೆಂಟರಲ್ಲಿ ಏನು ಹೇಳ್ತಾರೆ ಅಂದರೆ ವ್ಯಾಲ್ಯೂಬಲ್ ಒಂದು ಮೌಲ್ಯಾಧಾರಿತವಾದಂಥ ಟ್ರೀಟ್ಮೆಂಟ್ ಆಗಿದೆ. ಇದಕ್ಕೆ ಹಲವಾರು ಟೂಲ್ಸ್ನ ಬಳಸ್ಕೊಂಡು ಅವ್ರಿಗೆ ಅಡಿಕ್ಷನ್ ಇನ್ಕ್ಲೂಡಿಂಗ್ ಮಾಡ್ಬೋದು. ಅದರಲ್ಲಿ ಫುಡ್ ಆಗಿರ್ಬೋದು, ಅಡಿಕ್ಷನ್ ಆಲ್ಕೋಹಾಲ್ ಇರ್ಬೋದು, ಆ್ಯಂಡ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಡಿಕ್ಷನ್ ಅದ್ರೂ ಈ ಒಂದು ಟ್ರೀಟ್ಮೆಂಟು ಎಫೆಕ್ಟಿವ್ ಆಗಿರುತ್ತೆ. ನಾಟ್ ಓನ್ಲಿ ಕ್ಯಾನ್ CBT ಹೆಲ್ಪ್ ಯು ರೆಕಗ್ನೈಸ್ ಯುವರ್ ಅನ್ಹೆಲ್ತಿ ಬಿಹೇವಿಯರ್ ಪ್ಯಾಟ್ರನ್ಸ್. ಅಂದರೆ ಅನ್ಹೆಲ್ತಿ ಬಿಹೇವಿಯರ್ ಪ್ಯಾಟ್ರನ್ಸ್ ಏನಿದೆಯೋ ಅದೆಲ್ಲಕ್ಕೂ ಈ ಕಾಗ್ನಿಟಿವ್ ಬಿಹೇವಿಯರ್ ಹೆಲ್ಪ್ ಅಂತಕ್ಕಂಥದ್ದು ಆಗುತ್ತೆ. ಬಟ್ ಇಟ್ ಕ್ಯಾನ್ ಆಲ್ಸೋ ಹೆಲ್ಪ್ ಯು ಲರ್ನ್ ಟು ಐಡೆಂಟಿಟಿ ಟ್ರಿಗರ್ಸ್ ಆ್ಯಂಡ್ ಡೆವಲಪ್ ಕೋಪಿಂಗ್ ಸ್ಕಿಲ್ಸ್. ಅಂದರೆ ಉತ್ತಮಪಡಿಸ್ತಕ್ಕಂಥ ಕೌಶಲ್ಯಗಳಲ್ಲಿ ಇದು ಸಹಕಾರಿಯಾಗೋದನ್ನು ಕಾಣ್ತೀವಿ. CBT ಕ್ಯಾನ್ ಬಿ ಕಂಬೈನ್ಡ್ ವಿತ್ ಅದರ್ ಥೆರಪಿಟಿಕ್ ಟೆಕ್ನಿಕ್ಸ್ ಆ್ಯಸ್ ವೆಲ್. ರ್ಯಾಷನಲ್ ಎಮೋಟಿವ್ ಥೆರಪಿ, ರ್ಯಾಷನಲ್ ಎಮೋಟಿವ್ ಬಿಹೇವಿಯರಲ್ ಥೆರಪಿ ಅಂತಕ್ಕಂಥದ್ದು ಸಮೇತ REBT ಅಂತ ಕರೀತಾರೆ. ಇದನ್ನು could help you recognize your negative thoughts and give you way to combat feelings of self-defeat. ಅಂದರೆ ಈ REBTಯಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ನೆಗೆಟಿವ್ ಥಾಟ್ಸ್ನ ರೆಕಗ್ನೈಸ್ ಮಾಡೋದ್ರ ಮೂಲಕ ಆ ಒಂದು ಇದಕ್ಕೆ ಏನು ಮಾಡೋದು, ಇಟ್ಸ್ ಅನ್ ಗಿವ್ ಅನ್ ಐಡಿಯಾ ಆಫ್ ದ ಫೀಲಿಂಗ್ಸ್. ಅಂದರೆ ಆ ಒಂದು ಡಿಫೀಟ್ ಏನಿರುತ್ತಲ್ಲ ಅದಕ್ಕೆ ನಾವು ಐಡಿಯಾ ಕೊಡೋದ್ರ ಮೂಲಕ ಆ ಒಂದು ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ತಕ್ಕಂಥದ್ದು. ದ ಗೋಲ್ ಆಫ್ REBT ಈಸ್ ಟು ಹೆಲ್ಪ್ ಯು
realize that the power of national thinking lies within yourself and is not related to external situation or stressors. ಪ್ರಮುಖವಂತ ಒಂದು ಉದ್ದೇಶ ಏನಪ್ಪ ಅಂತಂದರೆ ರಿಯಲೈಸ್ ದಟ್ ದ ಪವರ್ ಆಫ್ ರ್ಯಾಷನಲ್ ಥಿಂಕಿಂಗ್. ತುಂಬ ರ್ಯಾಷನಲ್ ಥಿಂಕಿಂಗಲ್ಲಿರ್ತಕ್ಕಂಥ ಸುಳ್ಳು ವಿತಿನ್ ಯುವರ್ ಸೆಲ್ಫ್ ಅಲ್ಲಿರ್ತಕ್ಕಂಥ ಒಂದು ಸಂಬಂಧಿಸಿದಂಥ ಎಕ್ಸ್ಟ್ರಾ ಸಿಚುಯೇಷನ್ನ ಅಥವಾ ಸ್ಟ್ರೆಸ್ಸರ್ನ ಇದೇ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಕಂಟಿನ್ಯೂಯಸ್ಲಿ ಮ್ಯಾನೇಜ್ಮೆಂಟ್, ಇದನ್ನು CM ಅಂತ ಕರೀತಾರೆ. CM ಕ್ಯಾನ್ ಬಿ ಯೂಸ್ ಟು ಟ್ರೀಟ್ ಎ ವೈಡ್ ವೆರೈಟಿ ಆಫ್ ಅಡಿಕ್ಷನ್ಸ್ ಇನ್ಕ್ಲೂಡಿಂಗ್ ಆಲ್ಕೋಹಾಲ್, ನಾರ್ಕೋಟಿಕ್ ಆ್ಯಂಡ್ ಟೊಬ್ಯಾಕೊ. Contingency management therapy reinforces your positive behavior by giving you teenageable rewards. This type of treatment has been used successfully to combat relapse according to the National Institute of Drug Abuse, NIDA. 12-step facilitation ಅಂತ ಕರೀತಾರೆ. 12-step facilitation therapy ಇದು ಕ್ಯಾನ್ ಬಿ ಯೂಸ್ ಟು ಟ್ರೀಟ್ ಆಲ್ಕೋಹಾಲ್ ಆ್ಯಂಡ್ ಸಬ್ಸ್ಟೆನ್ಸ್ ಅಬ್ಯೂಸ್. ಅಂದರೆ ಆಲ್ಕೋಹಾಲ್ ಅಬ್ಯೂಸು ಮತ್ತು ಸಬ್ಸ್ಟೆನ್ಸ್ ಅಬ್ಯೂಸ್ ಎರಡರಲ್ಲೂ ಈ 12-step ಫೆಸಿಲಿಟೇಷನ್ನ ಥೆರಪಿಯನ್ನು ಬಳಸ್ತಾರೆ. ಇಟ್ ಈಸ್ ಎ ಫಾರಮ್ ಆಫ್ ಗ್ರೂಪ್ ಥೆರಪಿ. ಇದೊಂಥರ ಗ್ರೂಪ್ ಥೆರಪಿ ದಟ್ ಇನ್ಕ್ಲೂಡ್ಸ್ ರೆಕಗ್ನೇಷನ್ ದಟ್ ಅಡಿಕ್ಷನ್ ಆ್ಯಸ್ several negative consequences that can be social, emotional, spiritual and physical. ಅಂದರೆ ಈ ಒಂದು 12-step ಫೆಸಿಲಿಟೇಷನ್ಗನ್ನ ಗ್ರೂಪ್ ಥೆರಪಿನಲ್ಲಿ ಕೊಡ್ತಾರೆ. ಇದು ಇನ್ಕ್ಲೂಡ್ ರೆಕಗ್ನೈಸ್ ದ ಅಡಿಕ್ಷನ್ ಹ್ಯಾಸ್ ಸೆವರಲ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ಯಾವ ನೆಗೆಟಿವ್ ಋಣಾತ್ಮಕವಾದಂಥ ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ದಾರೆ ಅಂತಂದರೆ, ಉದಾಹರಣೆಗೆ ಸೋಷಿಯಲು, ಎಮೋಷ್ನಲು, ಸ್ಪಿರಿಚುವಲು ಆ್ಯಂಡ್ ಫಿಸಿಕಲ್ ಪ್ರಾಬ್ಲಮ್ಸನ್ನು ನಾವಲ್ಲಿ ನೋಡ್ಬೋದು. This type of therapies begins with acceptance, then moving on to surrender to a higher power, then eventually transits to involvement in consist group meeting. ಸೊ ಈ ಒಂದು ಟೈಪ್ ಆಫ್ ಥೆರಪಿನಲ್ಲಿ ಏನಾಗಿರುತ್ತೆ, ಬಿಗಿನ್ಸ್ ವಿತ್ ಅಕ್ಸೆಪ್ಟೆನ್ಸ್ ಅಂದರೆ ಒಪ್ಕೊಳ್ಬೇಕಾಗುತ್ತೆ. ದ ಮೂವ್ಸ್ ಆನ್ ಟು ಸರೆಂಡರ್ ಟು ಹೈಯರ್ ಪವರ್. Programs like the popular Alcoholics Anonymous use group meeting for discussion and mutual support. ಇದಕ್ಕೆ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಆಲ್ಕೋಹಾಲಿಕ್ ಅನಾನಮಸ್ ಯೂಸ್ ಗ್ರೂಪ್ ಮೀಟಿಂಗ್ ಮಾಡೋರ ಜೊತೆಗೆ ಅದರ ಮ್ಯೂಚುವಲ್ ಸಪೋರ್ಟ್ ಮತ್ತು ಡಿಸ್ಕಷನ್ನ ಮಾಡಬೇಕಾಗುತ್ತೆ. ಟ್ರೀಟ್ಮೆಂಟ್ ವಿತ್ ಮೆಡಿಕೇಷನ್ ಕ್ಯಾನ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ರಿಕವರಿ ವೆನ್ ಕಂಬೈನ್ ವಿತ್ ಬಿಹೇವಿಯರಲ್ ಥೆರಪಿ. ಈ ಬಿಹೇವಿಯರಲ್ ಥೆರಪಿಯಲ್ಲಿ ಕೇವಲ ಇಂಪಾರ್ಟೆಂಟ್ ರೋಲ್ ಏನಪ್ಪ ಅಂದರೆ ರಿಕವರಿ ವೆನ್ ಕಂಬೈನ್ಡ್ ವಿತ್ ಬಿಹೇವಿಯರಲ್ ಥೆರಪಿ, ವರ್ತನೆಯ ಒಂದು ಚಿಕಿತ್ಸೆ ಮೂಲಕ. ಸರ್ಟೈನ್ ಮೆಡಿಕೇಷನ್ಸ್ ಕ್ಯಾನ್ ಬಿ ಯೂಸ್ಡ್ ಟು ರೆಡ್ಯೂಸ್ ಕ್ರೇವಿಂಗ್, ಇಂಪ್ರೂವ್ ಮೂಡ್ ಆ್ಯಂಡ್ ಡಿಕ್ರೀಸ್ ಅಡಕ್ಟಿವ್ ಬಿಹೇವಿಯರ್. ಅಂದರೆ ಮೂಡನ್ನು ಉತ್ತಮಪಡಿಸ್ತಕ್ಕಂಥದ್ದು, ಭಾವನೆಗಳನ್ನು, ರಿಡ್ಯೂಸ್ ದ ಕ್ರೇವಿಂಗ್ಸ್ ಆ್ಯಂಡ್ ಡಿಕ್ರೀಸಸ್ ಅಡಕ್ಟಿವ್ ಬಿಹೇವಿಯರ್. ಫಾರ್ ಎಕ್ಸಾಂಪಲ್, ದ FDA recently approved Lofexidine to help reduce cravings and withdrawal symptoms in patients receiving treatment for opioid addictions. Medications like acamprosate can help reduce drinking behavior. ಇದೇ ಮಾಡುತ್ತೆ, ಅದನ್ನು ಕಡಿಮೆ ಮಾಡೋದನ್ನು ಕಾಣುತ್ತೆ. ಹಾಗೆ ಮದ್ಯವ್ಯಸನಗಳು ಏನು ಮಾಡ್ತಾರಪ್ಪ ಅಂದರೆ, ಈ ದುಶ್ಚಟದ ಚಿಕಿತ್ಸೆ, ಮನೋರೋಗ ಚಿಕಿತ್ಸಾ ವಿಧಾನಗಳು ಬಳಕಾರಿಯಾಗಿರೋದ್ರಿಂದ ಈ ದುಶ್ಚಟದ ವಿರುದ್ಧ ಬಲವಾದ ಮಾನಸಿಕ ರಕ್ಷಣಾ ತಂತ್ರಗಳನ್ನು ಬಳಸುವುದರ ಮೂಲಕ ಗುಣಪಡಿಸಲು ಸಾಧ್ಯ. ಅದರಲ್ಲೂ ಆಕಸ್ಮಿಕವಾಗಿ ಈ ಚಟಕ್ಕೆ ಬಿದ್ದವರಲ್ಲಿ ಅತ್ಯಂತ ಫಲಕಾರಿಯಾಗಿರ್ತಕ್ಕಂಥ ಕಾಣ್ತೀವಿ. ಕೆಲವು ಚಿಕಿತ್ಸೆ ಫಲಕಾರಿಯಾಗಬೇಕಾದರೆ ಮದ್ದುಗಳು ಈ ರೋಗಿಗಳಿಗೆ ಸುಲಭವಾಗಿ ದೊರೆಯದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೂಕ್ತ ದಂಡನೆಗಳನ್ನು ವಿಧಿಸಬೇಕು. ಸರ್ಕಾರದ ಕ್ರಮಗಳಿಗೆ ಸಮಾಜದ ಒತ್ತಾಸೆಯೂ ಸಹ ಅಗತ್ಯ ಆಗಿರುತ್ತದೆ. ಹಾಗೆ ಚಿಕಿತ್ಸೆ ಪರಿಣಾಮಕಾರಿಯಾಗಬೇಕಾದರೆ ಚಿಕಿತ್ಸೆ ಮನೆಯವರ ಮತ್ತು ಸ್ನೇಹಿತರ ಸಹಕಾರ ಅಗತ್ಯ. ವಿಶೇಷ ಚಿಕಿತ್ಸಾ ಕೇಂದ್ರಗಳು ಪರಿಣಾಮಕಾರಿ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದನ್ನ ಮಾಡ್ಬೋದು. ಹಾಗೆ ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕಪ್ಪ ಅಂತಂದರೆ, ವ್ಯಕ್ತಿ ಮಾದಕ ದ್ರವ್ಯ ಅವಲಂಬನೆ ಒಳಗಾಗೋದಕ್ಕೆ ಮುನ್ನವೇ ತಡೆಗಟ್ಟುವುದು ಮುಖ್ಯ.
ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ಮೊಟ್ಟ ಮೊದಲಿಗೆ ನಾವು ಯುವ ಪೀಳಿಗೆ ಮತ್ತು ಜನಸಾಮಾನ್ಯರಿಗೆ ಮಾದಕ ವಸ್ತುಗಳ ಬಳಕೆ ಉಂಟಾಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಬೇಕಾಗುತ್ತೆ. ಸಮಾಜವು ಅಷ್ಟೇ ಜವಾಬ್ದಾರಿಯಿಂದ ಕೇವಲ ಮದ್ದು ವ್ಯಸನಗಳಿಗೆ ಶಿಕ್ಷೆ, ಜೈಲು ಮತ್ತು ದಂಡ ವಿಧಿಸುವ ಬದಲು ಯಾಕೆ ಅವರು ವ್ಯಸನಿಗಳಾಗಿರಬಹುದು ಎಂದು ತಿಳಿದು ಅವರನ್ನು ಅನಾರೋಗ್ಯ ವ್ಯಕ್ತಿಗಳಂತೆ ಕಾಣಬೇಕೇ ಹೊರತು ತಪ್ಪಿತಸ್ಥರಂತೆ ಅಥವಾ ಅಪರಾಧಿಯಂತೆ ಕಾಣಬಾರದು. ಏಕೆಂದರೆ ಯುವ ಪೀಳಿಗೆಯವರು ಈ ಸಮಸ್ಯೆಯನ್ನು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರೇ ವಿನಾ ನೀತಿ ಮತ್ತು ನೈತಿಕ ದೃಷ್ಟಿಯಿಂದಲ್ಲ. ಇದೇ ಅಲ್ಲದೆ ಈ ಸಮಸ್ಯೆಯ ಬಗ್ಗೆ ಜನಸಾಮಾನ್ಯರ ಮನೋಭಾವವನ್ನು ಬದಲಾಯಿಸಲು ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತದೆ. ಮಾದಕ ವಸ್ತುಗಳ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಶಿಕ್ಷೆ ವಿಧಿಸುವುದು, ದಂಧೆ ನಡೆಸುವವರ ವಿರುದ್ಧ ಸಾಕಷ್ಟು ಕಟ್ಟುಕ್ರಮ ಕೈಗೊಳ್ಳುವುದು ಮುಂತಾದವುಗಳನ್ನು ನಾವು ಮದ್ಯ ವ್ಯಸನವನ್ನು ತಡೆಗಟ್ಟಲು ಈ ರೀತಿಯ ಸಹಕಾರ ಆಗಬಹುದು.